ನಮಸ್ತೆ ಎಲ್ಲರಿಗೂ. ಒಂದು ಇಂಪಾರ್ಟೆಂಟ್ ವಿಷಯ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ತುಂಬ ಇಂಪಾರ್ಟೆಂಟ್ ವಿಷಯ, ಎಸ್ಪೆಷಲಿ ಯಾರ್ಯಾರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ದಾರಲ್ಲ ಅವ್ರಿಗೆ. ಸೊ ನಿನ್ನೆ ತಾನೇ ಒಂದು ನ್ಯೂಸ್ ಬಂದಿದೆ, ಟೋಟಲ್ ವರ್ಲ್ಡ್ ವೈಡು 12 ಬಿಲಿಯನ್ ಯೂಸರ್ಸ್ದು ಡೇಟಾ ಲೀಕ್ ಆಗಿದೆಯಂತೆ. ಅಂದರೆ ನಿಮ್ಮ ಯೂಸರ್ ಐ ಡಿ, ಪಾಸ್ವರ್ಡ್ ಎಲ್ಲ ಲೀಕ್ ಆಗಿದೆ. ಆ 12 ಬಿಲಿಯನಲ್ಲಿ ನೀವು ಇರ್ಬೋದು, ನಾನು ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಈಗ ಅದರಿಂದ ಏನಾಗುತ್ತೆ, ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಒಂದು ನಿಮ್ಮ ಫೋಟೋಸ್ನ ಯೂಸ್ ಮಾಡಿ ಅದನ್ನ ಎಡಿಟ್ ಮಾಡಿ ಏನೆಲ್ಲ ಮಾಡ್ತಾರೆ. ಎರಡನೇದು, ನಿಮ್ಮ ಡೀಟೇಲ್ಸ್ನ ತಗೊಂಡು ಅದನ್ನ ಕೆಟ್ಟ ದಾರಿಯಲ್ಲಿ ಯೂಸ್ ಮಾಡ್ತಾರೆ. ಮೂರನೇದು, ಫ್ರಾಡ್ ಟ್ರಾನ್ಸಾಕ್ಷನ್ ಆಗಿಬಿಟ್ಟು ನಿಮ್ಮ ಅಕೌಂಟಿಂದ ಹಣ ಕದಿಬೋದು. ಸೊ ಈ ಥರ ಬೇರೆ ಬೇರೆ ಆನ್ಲೈನ್ ಫ್ರಾಡು, ಆನ್ಲೈನ್ ಟ್ರಾನ್ಸಾಕ್ಷನ್ ಫ್ರಾಡು, ಮತ್ತೇನು ಆನ್ಲೈನ್ ಕ್ರೈಮ್ ಆಗೋ ಚಾನ್ಸಸ್ ಇದೆ ಎಗೇನ್ಸ್ಟ್ ನಿಮಗೆ, ಯಾಕಂದರೆ ನಿಮ್ಮ ಡೇಟಾ ಎಲ್ಲ ಲೀಕ್ ಆಗಿರೋದ್ರಿಂದ. ಸೊ ಮಾಡಬೇಕಾಗಿರೋದು ವಿಷಯ ಇಷ್ಟೇ, ವೆರಿ ಸಿಂಪಲ್. ಒಂದು 4-5 ಪಾಯಿಂಟ್ಸ್ ಇದೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್, ನಿಮ್ಮ ಪಾಸ್ವರ್ಡ್ಸ್ನ ಚೇಂಜ್ ಮಾಡಿ, ಆಯಿತಾ? ಚೇಂಜ್ ಮಾಡಿದಾಗಲೂ ಯಾವ ಥರ ಪಾಸ್ವರ್ಡ್ ಇಡಬೇಕಂದ್ರೆ, ಸ್ಟ್ರಾಂಗ್ ಪಾಸ್ವರ್ಡ್ ಇಡಬೇಕು. ಸ್ಟ್ರಾಂಗ್ ಪಾಸ್ವರ್ಡ್ ಬೈ ಮೀನ್ ನಿಮ್ಮ ಆಲ್ಫಾಬೆಟ್ಸ್ ಯೂಸ್ ಮಾಡಬೇಕು. ಆಲ್ಫಾಬೆಟ್ಸಲ್ಲಿ ಕ್ಯಾಪಿಟಲ್ ಯೂಸ್ ಮಾಡಬೇಕು, ಜೊತೆಗೆ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸು, ನಂಬರ್ಸು, ಕಾಂಬಿನೇಷನ್ ಆಫ್ ಆಲ್ಫಾಬೆಟ್ಸ್, ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್, ನಂಬರ್ಸ್ ಮೂರನ್ನ ಯೂಸ್ ಮಾಡಿ. ಜೊತೆಗೆ ಆಲ್ಫಾಬೆಟ್ಸಲ್ಲಿ ಕ್ಯಾಪಿಟಲ್ನ ಯೂಸ್ ಮಾಡಿ. ಸೊ ಹಾಗಾಗಿ ಪಾಸ್ವರ್ಡ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಇಮಿಡಿಯೇಟ್ ಚೇಂಜ್ ಮಾಡಿ ಪ್ಲೀಸ್. ಎರಡನೇದು, ಪಾಸ್ವರ್ಡ್ ಮ್ಯಾನೇಜರ್ನ ಯೂಸ್ ಮಾಡಿ, ಆಯಿತಾ? ನಿಮಗೆ ಇನ್ ಕೇಸ್ ಏನಾದರೂ ಮರ್ತೋಗ್ತೀರಾ, ಸ್ಟ್ರಾಂಗ್ ಪಾಸ್ವರ್ಡ್ ಇಟ್ಟಿರೋದ್ರಿಂದ, ಕಾಂಪ್ಲಿಕೇಟೆಡ್ ಪಾಸ್ವರ್ಡ್ ಇಟ್ಟಿರೋದ್ರಿಂದ ಮರ್ತೋಗ್ತೀರಾ ಅನ್ನೋ ಚಾನ್ಸಸ್ ಇದೆ. ಎಲ್ಲಾದರೂ ಒಂದು ಪೇಪರಲ್ಲಿ, ಬುಕ್ಕಲ್ಲಿ ಬರೆದುಬಿಟ್ಟು ಒಂದು ಸೇಫ್ ಪ್ಲೇಸಲ್ಲಿ ಇಟ್ಟಿರಿ ಅದನ್ನ. ನೆಕ್ಸ್ಟ್ ಬಂದ್ಬಿಟ್ಟು ಟೂ ಟೈಪ್ಸ್ ಅಥೆಂಟಿಕೇಶನ್ ಫ್ಯಾಕ್ಟರ್ ಅಂತ ಒಂದು ಬರುತ್ತೆ. ಹಂಗಂದ್ರೆ ಏನಂದರೆ, ಸಪೋಸ್ ಈಗ ನಾನು ನನ್ನ ಮೇಲ್ ಐ ಡಿಗೆ ಲಾಗಿನ್ ಆಗಬೇಕು ಬೇರೆ ಯಾವುದೋ ಡಿವೈಸಲ್ಲಿ, ಅಂದರೆ ಆ ಡಿವೈಸ್ಗೆ ನಾನು ಮೇಲ್ ಐ ಡಿ ಹಾಕಿ ಪಾಸ್ವರ್ಡ್ ಹಾಕಿದ ತಕ್ಷಣ ಓಪನ್ ಆಗಲ್ಲ. ಪಾಸ್ವರ್ಡ್ ಹಾಕಿದ ತಕ್ಷಣ ನಮಗೆ ಸೆಕೆಂಡ್ ಅಥೆಂಟಿಫಿಕೇಶನ್ ಫ್ಯಾಕ್ಟರ್ ಅಂತ ನಮ್ಮ ಮೊಬೈಲ್ ನಂಬರ್ ಕೊಡ್ಬೋದು. ಆ ಮೊಬೈಲ್ ನಂಬರ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ನೀವು ಪಾಸ್ವರ್ಡ್ ಹಾಕಿದ ತಕ್ಷಣ ನಮ್ಮ ಮೊಬೈಲ್ಗೆ OTP ಬರುತ್ತೆ. ಆ OTPನ ಅಲ್ಲಿ ಎಂಟ್ರಿ ಮಾಡಿದರೆ ಮಾತ್ರ ನಮ್ಮ ಅಕೌಂಟ್ಗೆ ಲಾಗಿನ್ ಆಗೋಕ್ಕಾಗೋದು. ಸೊ ಹಾಗಾಗಿ 2 ಟೈಪ್ ಅಥೆಂಟಿಕೇಶನ್ ಫಿಕ್ಸ್ ಮಾಡಿ. ಸೊ ಯಾರಾದರೂ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಇಮಿಡಿಯೇಟ್ಲಿ ನಿಮಗೆ OTP ಬರುತ್ತೆ. ಆ OTP ಕೊಟ್ಟಿಲ್ಲ ಅಂದರೆ ನಿಮ್ಗೆ ಲಾಗಿನ್ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಮೊಬೈಲ್ಗೆ ಯಾವುದೇ ಥರ ಲಿಂಕ್ ಬಂದರೆ ದಯವಿಟ್ಟು ಓಪನ್ ಮಾಡಬೇಡಿ. ರೀಸೆಂಟಾಗಿ ನಮ್ಮದು ಸ್ಟಾಫ್ ಅದೇ ಥರ ಲಿಂಕ್ ಓಪನ್ ಮಾಡಿಬಿಟ್ಟು ಟೆಲಿಗ್ರಾಮಲ್ಲಿ 1,75,000 ಕಳ್ಕೊಂಡಿದ್ದಾರೆ. ಸೊ ಅವ್ರನ್ನ ನೋಡಿದ್ರೆ ತುಂಬ ಬೇಜಾರಾಯಿತು ನನಗೆ. ಸೊ ದಯವಿಟ್ಟು ಓಪನ್ ಮಾಡಿಬಿಡಿ, ಆಯಿತಾ? ಇವಾಗ ಹೆಂಗಿದ್ದಾರೆ ಅಂದರೆ, ಈ ಆನ್ಲೈನ್ ಫ್ರಾಡ್ ಮಾಡೋರು, ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ, ಅವನು ಎಷ್ಟು ಸ್ಮಾರ್ಟ್ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್. ನನ್ನ ವಿಡಿಯೋ ಇದೇ ಚಾನಲಲ್ಲಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ ಅವನು ಎಷ್ಟು ನೀಟಾಗಿ ನನ್ನ ಬಕರ ಮಾಡ್ದ ಅಂತ. ಸೊ ಹಾಗಾಗಿ ಅವರು ತುಂಬ ಆ್ಯಕ್ಟಿವ್ ಮತ್ತು ತುಂಬ ಸ್ಮಾರ್ಟ್ ಆಗಿರ್ತಾರೆ ಬಕರ ಮಾಡಲಿಕ್ಕೆ. ಸೊ ಬಿ ಕೇರ್ಫುಲ್, ಯಾವುದೇ ಥರ ಲಿಂಕ್ಸ್ನ ಕ್ಲಿಕ್ ಮಾಡಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಜಿಪ್ ಫೈಲ್ ಬರುತ್ತೆ, ಅಂದ್ರೇನು, ಈ ಒಂದು ಫೋಟೋ ಥರ ಇರುತ್ತೆ, ಅದನ್ನ ವಿಡಿಯೋ ಥರ ಮಾಡಿ ಜಿಪ್ ಥರ ಮಾಡಿರ್ತಾರೆ. ಸೊ ಅದೆಲ್ಲ ಫಿಶಿಂಗ್ ಫಿಶಿಂಗ್ ಅಂದ್ರೆ ಏನಂದರೆ, ನಿಮ್ಮ ಮೊಬೈಲ್ಗೆ ಆ ಥರ ಕಳಿಸ್ಬಿಟ್ಟು ಅದನ್ನ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಇಷ್ಟು ಡೇಟಾ ಎಲ್ಲ ಎಗರಿಸ್ಬಿಡ್ತಾರೆ. ಅಂದರೆ ಡೇಟಾ ಎಲ್ಲ ಕ್ಯಾಪ್ಚರ್ ಆಗಿಬಿಡುತ್ತೆ, ಅವ್ರಿಗೆ ಇಡೀ ಮೊಬೈಲ್ನೇ ಹ್ಯಾಕ್ ಮಾಡಿಬಿಡ್ತಾರೆ. ಸೊ ಬಿ ಕೇರ್ಫುಲ್. ಆಮೇಲೆ ಇನ್ನೊಂದು, ಇನ್ ಕೇಸ್ ಏನಾದರೂ ನಿಮ್ಮದು ವಾಟ್ಸಪ್ ಆಗಲಿ ಟೆಲಿಗ್ರಾಮ್ ಆಗಲಿ ಹ್ಯಾಕ್ ಆಗಿದೆ ಅಂದರೆ ಹೆಂಗೆ ಗೊತ್ತಾಗುತ್ತಂದರೆ, ನೀವು ನಿಮ್ಮ ಟೆಲಿಗ್ರಾಮ್ಗೆ ಹೋಗ್ಬಿಟ್ಟು ಅಲ್ಲಿ ಸೆಟ್ಟಿಂಗ್ಸಲ್ಲಿ ಡಿವೈಸ್ ಅಂತ ಒಂದು ಆಪ್ಷನ್ ಇದೆ. ಆ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ತೋರಿಸುತ್ತೆ ಯಾವ್ಯಾವ ಡಿವೈಸಲ್ಲಿ ನಿಮ್ಮ ಟೆಲಿಗ್ರಾಮ್ ಆಗಲಿ ವಾಟ್ಸಪ್ ಆಗಲಿ ಯೂಸ್ ಆಗ್ತಾ ಇದೆ ಅಂತ. ಸೊ ಅದನ್ನು ಚೆಕ್ ಮಾಡಿಬಿಟ್ಟು ಅದೆಲ್ಲ ಕರೆಕ್ಟಾಗಿದೆ ಅಂದರೆ ನೋ ಪ್ರಾಬ್ಲಮ್ ಅಂತ. ಸೊ ಇಷ್ಟು ಥಿಂಗ್ಸ್ನ ಇಮ್ಮಿಡಿಯೇಟ್ಲಿ ಮಾಡಿ, ಆವಾಗ ನಿಮ್ಮ ಅಕೌಂಟ್ ಸೇಫ್ ಗಾರ್ಡ್ ಆಗುತ್ತೆ, ನಿಮ್ಮ ಡೀಟೇಲ್ಸ್ ಸೇಫ್ ಆಗಿರುತ್ತೆ. ಇಲ್ಲಾಂದರೆ ಯಾವತ್ತು ಏನು ಬೇಕಾದರೂ ಆಗ್ಬೋದು, ಹಂಗೆ ಇದೆ ಸಿಚುವೇಶನ್. ಥ್ಯಾಂಕ್ ಯು ಸೊ ಮಚ್.